ಗಾಡಿ ನನಗೆ ಕೊಡ್ಸೋರೆ ಅವರು. ನಮ್ಮಮ್ಮ ಸ್ವೀಟ್ ಥರ ಬಂದು ನನ್ನ ಕಾಸಲ್ಲಿ ಸ್ವೀಟ್ ಬೇಕು ಅಂತ ಕೂತಾರಲ್ಲ, ಅವ್ರಿಗೋಸ್ಕರ ಇವಾಗ ಸ್ವೀಟ್ ತರಕ್ಕೆ ಹೋಗ್ಬೇಕು. ನಾನು ಹೋಯ್ತಾ ಇದ್ದೀನಿ ಅಲ್ಲಿ. ಅಣ್ಣ ಇಂಡಿಕೇಟ್ರ್ ಹಾಕೊಂಡು ಯಾವ ರೇಂಜಿಗೆ ಹೋಯ್ತಿದ್ಯಾ? ಎಲ್ಲಿ ಹೋಯ್ತಿದ್ಯಣ್ಣ? ಬಾರಲ್ಲ ಹೋಯ್ತಿದ್ದೀನಿ ತಾನೆ. ನೋಡ್ಕೊಂಡು ಬೇರೆ ಬರತ್ತೆ ತಾನೆ. ಹೋಯ್ತಾ ಇನ್ನು ತಡಿಯೋ. ಮುಂದೆ ಹೋಗ್ದಲೇ ಇರೋ ನಾನೇನು ಹೋಗ್ಬಿಟ್ಟು ತಳ್ಳಿ ಹೋಗೋ ಅಂತ ತಳ್ಳಕಾಯ್ತದ ಅವನ್ನ. ನೋಡಿ ಮೊಳಗ್ತಿದ್ಯಲ್ಲ ಆರೆಂಜಿಗೆ. ಬೇಕ್ರಿ ಇಟ್ಟವನ್ಗೋರು ಸ್ವೀಟ್ ಇಟ್ಟಿಲ್ವಲ್ಲ ಅದವರು ಬೇಕ್ರಿಗಳಲ್ಲಿ. ಮುಂದೆ ಇದ್ರೆ ಸಾಕು, ಒಳ್ಳೇದು. ಇಲ್ಲ ಅಂದರೆ ಎಲ್ಲೂ ಇಲ್ಲ, ಮನೆಗೆ ನಡಿ ಅಂತೀನಿ ಅಷ್ಟೇ. ಅಲ್ಲಿ ನಮ್ಮ ಇನ್ನೊಂದು ಅದು ಐತೆ, ಎಲ್ಲೈತಿ ಇಲ್ಲಿ, ಇಲ್ಲೆಲ್ಲ ಬೇಕ್ರಿ ಈ ಥರ ಬೇಕ್ರಿ ನೀವು ಇಲ್ಲಿ. ಓಕೆ ಫ್ರೆಂಡ್ಸ್, ಸ್ವೀಟ್ ತಗೊಂಡಿದ್ದಾಯಿತು. ಬನ್ನಿ ಮನೆ ಹತ್ರಕ್ಕೆ ಹೋಗೋಣ. ಮನೆಗೆ ಹೋಗಿ ಮನೆ ಕಳೋಣ ಅಷ್ಟೇ ನಮ್ಮ ಕೆಲಸ ಗುರು. ಏನು ಗುರು ಇದು ಅಂದರೆ ಈ ಗಾಡಿದು ಫಸ್ಟು ಸರ್ವಿಸ್ ಮಾಡಿದಾಗ ಮೈಲೇಜ್ ಚೆಕ್ ಮಾಡ್ತೀನಿ ಗುರು. ಅಜ್ಜಿ ನೆನ್ನೆ ತಾನೇ ಅಲ್ಲ 500 ರೂಪಾಯಿ ಹಾಕ್ಸಿದ್ದೀನಿ, ಆಗಲೇ ಮಿಣ್ಕ ಅಂತೈತೆ. ಒಂದು ಇದು ಪಾಯಿಂಟ್ ಬಂದು ಹೊಸ ಗಾಡಿ ತಗೊಳ್ಳೋದು ಸಾಕು, ಅದು ಫಸ್ಟ್ ಸರ್ವಿಸ್ ಆಗೋವರೆಗೂ ಮೈಲೇಜ್ ಕೊಡ್ದಲೇ ಇರೋದು ಸಾಕು ಗುರು. ಆ್ಯಂಡ್ ಸ್ವೀಟ್ ಅಂಗಡಿಗೆ ಹೋಗಿದ್ದಕ್ಕೆ ಒಬ್ಬರು ಫಾಲೋವರ್ ಸಿಕ್ಕಿದ್ರು, ಚಿಕ್ಕ ಹುಡುಗಿ. ಅದು ಗ್ರೇಟ್ ನನಗೆ ಇವತ್ತು ನ್ಯೂಸು. ಐ ಥಿಂಕ್ ವೀಡಿಯೋದಲ್ಲಿ ಬಂದಿರ್ಬೋದು, ನೋಡ್ತೀನಿ. ಬಂದಿತ್ತು ಅಂದರೆ ಪಕ್ಕ ಹಾಕ್ತೀನಿ. ಅದಾದಮೇಲೆ ಈ ವಿಡಿಯೋ ಬರ್ಬೋದು, ನೋಡೋಣ.